ಸೊ ಫ್ರೆಂಡ್ಸ್, ಇವಾಗ ಟೈಮು 5:30 ಆಗಿದೆ. ಸೊ ಆಚೆ ಕಡೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಉತ್ತರ ಕರ್ನಾಟಕ ಸ್ಟೈಲ್ ಗಿರ್ಮಿಟಿ ಮಿರ್ಚಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮಾಡೋಣ, ಹೇಗಾಗುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನೋಡ್ಬಿಟ್ಟು ಹೇಗಾಗಿದೆ ಅಂತ ಹೇಳಿ. ಸೊ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಆಗಬೇಕು ಇವಾಗ. ಸೊ ತಿಂದ್ಬಿಟ್ಟು ಮಾಡಿ ತಿಂದು ರೆಡಿಯಾಗಿ ಒಂದು 6 ಗಂಟೆ 6:30ಗೆಲ್ಲ ದೇವಸ್ಥಾನಕ್ಕೆ ಹೋಗೋಣ. ಸೊ ಫ್ರೆಂಡ್ಸ್, ಬೆಂಗಳೂರಲ್ಲಿ ಮಳೆ ಬಂದರೆ ಪಿಜ್ಜಾ, ಬರ್ಗರ್, ಸೊ ಈ ಥರ ಗೋಬಿ ಆಗಿರಬಹುದು, ಸಮೋಸ ಆಗಿರಬಹುದು, ಅಥವಾ ಇನ್ನೇನಾದರೂ ತೊಗೋಬೇಕು, ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಆದರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾವು ಬಜ್ಜಿ, ಮಿರ್ಚಿ, ಮಂಡಕ್ಕಿ, ಸೊ ಗಿರ್ಮಿಟಿ, ಸೂಸ್ಲಾ, ಸೊ ಈ ಥರ ಇಷ್ಟಪಡ್ತೀವಿ. ಸೊ ಹಾಗಾಗಿ ಇವತ್ತು ತುಂಬ ಮಳೆ ಬರ್ತಾಯಿತ್ತು ಆಚೆ ಕಡೆ. ಸೊ ಏನಾದರೂ ಮಾಡಬೇಕು ಅಂತ ಹೇಳಿ ಸ್ನ್ಯಾಕ್ಸು ಯೋಚನೆ ಮಾಡ್ತಾಯಿದ್ದೆ. ಸೊ ಆವಾಗ ನನಗೆ ಗಿರ್ಮಿಟಿ ಮಿರ್ಚಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಭಾಳ ದಿನ ಆಯಿತು ತಿಂದಿಲ್ಲ ಅಂತ ಹೇಳಿ ಅಂದ್ಕೊಂಡೆ. ಸೊ ನನ್ನ ಮಕ್ಕಳು ಕೂಡ ಮನೆಯಲ್ಲೇ ಇದ್ರಲ್ವ, ಸಂಜೆ ಹೊತ್ತಿಗೆ ಏನಾದರೂ ಬೇಕಲ್ವ ಅವ್ರಿಗೂ ಸ್ನ್ಯಾಕ್ಸು ಅಂತ ಹೇಳಿ ಅವ್ರಿಗೂ ಆಗುತ್ತೆ. ಹಾಗೆ ನಮ್ಮ ಮನೆಯವರು ಕೂಡ ಬಂದಿದ್ದರು, ಅವರು ಇನ್ನೂ ಹೋಗಿರಲಿಲ್ಲ ಶಾಪ್ಗೆ. ಸೊ ಲೇಟಾಗಿ ಹೋಗೋದಿತ್ತು, ಹಾಗಾಗಿ ಮಾಡಿಬಿಡೋಣ ಅಂತ ಹೇಳಿ ಪಟ್ ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡು, ಅದಾದಮೇಲೆ ಕಡಲೆ ಬೀಜ, ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಸೊ ತುಂಬ ಚೆನ್ನಾಗಾಗುತ್ತೆ, ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಸೊ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಗಿರ್ಮಿಟಿ ಮಿರ್ಚಿ ಅಂದರೆ ತುಂಬಾ ಫೇಮಸ್ಸು. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತೀನಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ. ಸಿಂಪಲ್ ಆಗಿರುತ್ತೆ, ಏನು ಜಾಸ್ತಿ ಹೆವಿ ಮಸಾಲೆ ಇಲ್ಲ, ಏನೂ ಇಲ್ಲ, ಜಸ್ಟ್ ಸಿಂಪಲ್ಲು, ಮಳೆಗೆ ರುಚಿಯಾಗಿ ಚೆನ್ನಾಗಿರುತ್ತೆ. ಸೊ ಇವಾಗ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟೊಮೆಟೊ. ನೀವು ಎಷ್ಟು ಜನ ಇದ್ದೀರಾ ಅದರಲ್ಲಿ ತಕ್ಕಂಗೆ ಕ್ವಾಂಟಿಟಿಯನ್ನು ತೊಗೊಳ್ಳಿ, ಓಕೆನಾ. ಸೊ ಇವಾಗ ಇದೆಲ್ಲ ಬ್ರೌನ್ ಕಲರ್ ಹಾಕಬೇಕು. ಆವಾಗ ಸ್ವಲ್ಪ ಉಪ್ಪನ್ನು ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆಯನ್ನು ಹಾಕಿ. ಸಕ್ಕರೆ ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಕ್ಕರೆ ಪೌಡ್ರ್ ಇರುತ್ತಲ್ವ, ಸೊ ಅದು ಕೂಡ ಹಾಕೋಬೋದು. ಸೊ ನಾನಿವಾಗ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸಖತ್ತಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ. ಸೊ ಇವಾಗಿದು ಆರಲಿಕ್ಕೆ ಎತ್ತಿಟ್ಟಿದ್ದೀನಿ. ಅದಾದಮೇಲೆ ಇನ್ನೊಂದು ಕಡೆ ಮಿರ್ಚಿ ಮಾಡಬೇಕಲ್ವ. ಸೊ ಇವಾಗ ಹಸಿ ಕಡಲೆಬೇಳೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ, 1-2-3 ಕಪ್ಪಷ್ಟು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಸೊ ಅದಾದಮೇಲೆ ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ಸೊ ಅದಾದಮೇಲೆ ಸ್ವಲ್ಪ ಜೀರಿಗೆ ಅಥವಾ ಅಜ್ವಾನ್ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಗಟ್ಟಿನೂ ಆಗಬಾರ್ದು, ತೆಳುವೂ ಆಗಬಾರ್ದು, ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗಟ್ಟಿ ಆದರೆ ಹಾಕೋಕ್ಕಾಗಲ್ಲ, ತೆಳುವಾದರೂ ಕೂಡ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಅಳತೆ ಹಾಕ್ಕೊಳ್ಳಿ. ಸೊ ನಾನು ಮಾಡೋ ಟೈಮಲ್ಲೇ ಕರೆಂಟ್ ಹೋಗ್ಬಿಡ್ತು, ಮತ್ತು ತಿರ್ಗಾ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿದ್ದಾಯಿತು. ಸೊ ಇವಾಗ ಹಾಗೆ ಕಲಿಸ್ಕೊಡ್ತಾ ಇದ್ದೀನಿ ನೋಡಿ, ಸ್ವಲ್ಪ ಕ್ಲಿಯರ್ ಆಗಿದೆ ವಿಡಿಯೋ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗೆ ಸ್ವಲ್ಪ ಕಾಯಲಿಕ್ಕೆ ಎಣ್ಣೆ ಇಟ್ಟಿರ್ತೀರಲ್ವ, ಅದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅದಾದಮೇಲೆ ನೋಡಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ, ಗಂಟಿಲ್ಲದೆ ಇರೋ ಥರ. ಈ ಥರ ಸ್ವಲ್ಪ ಮೀಡಿಯಮ್ ಥರ ಇರಲಿ, ಜಾಸ್ತಿ ಗಟ್ಟಿನೂ ಬೇಡ. ಅದಕ್ಕೆ ನಾನು ಕಲಿಸಿದ್ದೀನಲ್ಲ ಅದಕ್ಕೆ. ಸೊ ಇವಾಗ ದೊಡ್ಡ ಮೆಣಸಿನ್ಕಾಯಿ ತೊಗೊಂಡು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಅದು ಕಾದಿದೆ ಇಲ್ಲ ನೋಡಿಕೊಂಡು. ಅದಾದಮೇಲೆ ಕಲಸಿಟ್ಟಿರುವಂಥ ಹಿಟ್ಟಿಗೆ ನೀವೇನು ಮೆಣಸಿನ್ಕಾಯಿ ತೊಗೊಂಡಿರ್ತೀರ ಅದನ್ನು ಅಜ್ಜಿ ಈ ಥರ ಬಿಡಬೇಕು. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರುಚಿಯಾಗುತ್ತೆ ಮಿರ್ಚಿ. ಯಾವಾಗಲೂ ಇಟ್ಟು ಇದಾಗಬಾರ್ದು, ಅಂದರೆ ಎರಡೂ ಕಡೆ ಸೈಡು ಕೂತ್ಕೋಬಾರ್ದು, ಒಂದು ಸೈಡ್ ಮಾತ್ರ ಕೂತ್ಕೋಬೇಕು, ಇನ್ನೊಂದು ಸೈಡು ಮೆಣಸಿನ್ಕಾಯಿ ಕಾಣ್ತಾ ಇರಬೇಕು, ಈ ಥರ. ಆವಾಗ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇದನ್ನು ನೀವು ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸಬೇಕಾಗತ್ತೆ, ಆವಾಗ ನಿಮಗೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಬೇಯುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಸ್ಲೋ ಆಗಿ ಲೋ ಫ್ಲೇಮಲ್ಲೇ ಬೇಯಿಸಿ. ಸೊ ಇವಾಗ ನಾವು ಇಟ್ಕೊಂಡಿದ್ವಲ್ವ ಮಾಡಿರುವಂಥ ಪಲ್ಯ, ಸೊ ಅದಕ್ಕೆ ನಾನು ಕಡಲೆಪುರಿಯನ್ನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಕಡಲೆಪುರಿ ನಾವು ಡಿಮಾರ್ಟಲ್ಲಿ ತರೋದ್ರಿಂದ ಯಾವುದೇ ರೀತಿಯಾಗಿ ಇದರಲ್ಲಿ ಮಣ್ಣಾಗಲಿ ಅಥವಾ ಇನ್ನೊಂದು ಆಗಲಿ ಏನೂ ಇರಲ್ಲ, ಕಸ ಏನು ಫುಲ್ ಇದೆಲ್ಲ ಫಿಲ್ಟ್ರಾಗಿ ಬಂದಿರುವಂಥದ್ದು. ಸೊ ಹಾಗಾಗಿ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಕಡೆ ಕಡಲೆಪುರಿ ಚೆನ್ನಾಗಿಲ್ಲ ಅಂದರೆ ಒಂದು ಸಾರಿ ಕ್ಲೀನಾಗಿ ಮಸಾಲೆ ಮಾಡಿಕೊಂಡು ಅದಾದಮೇಲೆ ಹಾಕ್ಕೊಳ್ಳಿ, ಓಕೆನಾ. ಸೊ ಇವಾಗ ನೋಡಿ ನೀರಾಗಿ ಕಲಸಿದ್ದೀನಿ, ಮಿರ್ಚಿ ಕೂಡ ಆಗಿತ್ತು, ಅದನ್ನು ಎತ್ಕೊಂಬಂದು ಇಟ್ಕೊಂಡೆ. ಸೊ ಇವಾಗ ಇದಕ್ಕೆ ನಾವು ಉರಿಗಡಲೆ ಇರುತ್ತಲ್ವ, ಅದನ್ನು ಸ್ವಲ್ಪ ತೊಗೊಂಡು ಪೌಡ್ರ್ ಮಾಡಿ ಇಟ್ಕೋಬೇಕು. ಸೊ ನಾವು ಫಸ್ಟಿಗೆ ತೊಗೊಳ್ತಾ ಇದ್ನಲ್ವ, ಸೊ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಅದನ್ನು ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು, ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಟೆ. ಸೊ ಈ ಕಡೆ ನನ್ನ ಮಕ್ಕಳು, ನಮ್ಮ ಯಜಮಾನ ಇಬ್ಬರು ಕಿತ್ಲಾಡ್ಕೊಂಡು ತಲೆ ತಿಂತಾಯಿದ್ರು, ಅಳ್ತಾ ಇದ್ದ ನನ್ನ ಮಗ. ಸೊ ಅಂತೂ ಇಂಥ ಅವ್ನಿಗೆ ಸಮಾಧಾನ ಮಾಡಿ ತಿನ್ನೋಣ ಅಂತ ಹೇಳಿ ಎತ್ಕೊಂಬಂದೆ. ಸೊ ನಾವೆಲ್ಲ ಮಾಡೋ ಅಷ್ಟರಲ್ಲೇ ಇದು ಕರೆಂಟ್ ಹೋಗಿದ್ದು ಮತ್ತೆ ಬಂತು. ಅದಾದಮೇಲೆ ಮಳೆಯೂ ಕೂಡ ಸ್ವಲ್ಪ ನಿಂತ್ಕೊಂಡು ಹನಿ ಬೀಳ್ತಾಯಿತ್ತು. ಒಬ್ಬೊಂದು ಸಮಾಧಾನ ಮಾಡಿ ಅವ್ನಿಗೆ ಹಾಕ್ಕೊಟ್ಟಿದ್ದಾಯಿತು, ಇನ್ನೊಬ್ಬ ತಲೆ ತಿಂತಾಯಿದ್ದ. ಹಿಂಗೆ ಮಾಡ್ತಾರೆ ಇಬ್ಬರು ಕೂಡ.
ನಿಮ್ಮ ಮನೇಲೂ ಮಕ್ಕಳು ಇದೇ ಥರ ಆಟ ಮಾಡ್ತಾರಾ ಕಮೆಂಟ್ ಮಾಡಿ. ಸೊ ಇವಾಗ ತಿನ್ನೋಣ ಅಂತ ಹೇಳಿ ಕೂತ್ಕೊಂಡಿದ್ದೀವಿ. ಸೊ ನಮ್ಮ ತಮ್ಮ ಇನ್ನೂ ಬಂದಿರಲಿಲ್ಲ. ಸೊ 5 o'clock 6 ಆಗಿತ್ತು ನಾವು ತಿನ್ನೋ ಅಷ್ಟರಲ್ಲಿ ಮಾಡಿಕೊಟ್ಟು. ಯಾಕಂದರೆ ನಮ್ಮ ಯಜಮಾನರು ಕಾರೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ನಾವು, ಅದಕ್ಕೋಸ್ಕರ. ಸೊ ಅದಕ್ಕೂ ಇವಾಗ ತಿಂತಾಯಿದ್ದೀವಿ. ತಿಂದ್ಬಿಟ್ಟು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೇಗ ಬೇಗ ತಿನ್ನೋಣ ಅಂತ ಹೇಳಿ ನನ್ನ ಮಗನ ಕರಿತಾ ಇದ್ದೀನಿ. ನನ್ನ ಮಗ ಬರ್ತಾನೆ ಇಲ್ಲ. ಅವನದು ಆಟ ಮುಗಿದ ತಕ್ಷಣ ಇವ್ನದು ಆಟ ಮಾಡ್ತಾಯಿದ್ದ. ಯಾಕಂದರೆ ಇವನಿಗೆ ಫಸ್ಟ್ ಹಾಕ್ಕೊಟ್ಟಿದ್ದೀನಿ, ಅವ್ನಿಗೆ ಹಾಕ್ಕೊಟ್ಟಿಲ್ಲ, ನನಗೆ ಲಾಸ್ಟ ಅಂತ ಹೇಳಿ ಅವ್ನು ಆಟ ಮಾಡ್ತಾಯಿದ್ದ. ಸೊ ಕೊನೆಗೂ ಅವನಿಗೂ ಕೂಡ ಸಮಾಧಾನ ಮಾಡಿ ಹಾಕ್ಕೊಟ್ಟು ತಿಂತಾಯಿದ್ವಿ. ನನ್ನ ಮಕ್ಕಳು ತಿನ್ನೋಲ್ಲ, ಹಾಕ್ಕೊಟ್ಟಿದ್ದೀನಿ ನೋಡಿ ಇವಾಗ ತಿನ್ನೋದೇ 2 ತುತ್ತು ಅಷ್ಟೇ. ಅವ್ರ ಮೇಲ್ಗಡೆದು ಇಟ್ಟು ಮಾತ್ರ ತಿಂದು ಎದ್ಬಿಡ್ತಾರೆ. ಕಡಲೆಪುರಿ ಇವತ್ತೇನೋ ಅಪರೂಪಕ್ಕೆ ಹಾಕ್ಕೊಂಡು ಕೂತಿದ್ದಾರೆ. ಸೊ ಹಾಕ್ಕೊಟ್ಟಿದ್ದೀನಿ, ತಿಂತಾರೋ ಎತ್ತಿಕ್ತಾರೋ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ನನ್ನ ಮಕ್ಕಳಿಗೆ ಕೇಳ್ತಾಯಿದ್ದೆ ಹೇಗಾಗಿದೆ ಹೇಳ್ರು ಅಂತ ಹೇಳಿ. ಅವ್ರ ರಿಯಾಕ್ಷನೇ ಇಲ್ಲ, ತಿನ್ನೋದ್ರಲ್ಲಿ ಬ್ಯುಸಿ ಇದ್ದರು. ಸೊ ಅದಾದಮೇಲೆ ನಮ್ಮ ಕಿಟಕಿಲಿ ಹಲವಾರು ರೀತಿಯಂಥ ಇಲ್ಲಿ ಪಕ್ಷಿಗಳು ಬರ್ತಾನೆ ಇರುತ್ತೆ ನಮ್ಮ ಮನೆ ಹತ್ರ. ಸೊ ಇದೊಂದು ಯಾವುದೋ ಪಕ್ಷಿ ಬಂದಿತ್ತು. ಸೊ ಇದು ಗುಬ್ಬಿ ಅಂದ್ಕೊಂಡೆ, ಬಟ್ ಗೊತ್ತಾಗ್ಲಾ ಇಲ್ಲ. ಸೊ ಅದೆಲ್ಲ ನೋಡಿಕೊಂಡು ಮಳೆ ನಿಂತು ನಾವು ಕೂಡ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.